ಸುರೇಶ್ ಚೌಲ ಅವರು ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಏನಾಗ್ಯದಂದ್ರ ಚುನಪ್ಪ ಪೂಜಾರಿ ಮತ್ತು ರಾಜು ಶೆಟ್ಟಿ ಅವರು ಎಲ್ಲಾನು ಮಾತಾಡಬೇಕಾರ ಅವ್ರಿಗೆ. ತಮ್ಮ ಇನ್ನೊಂದ್ ಜನ ಸೌಂಡ್ ಇಡೋ ಜನ ಯಾಕೋ ನಮ್ದು ಸೌಂಡ್ ಕಡಿಮೆ ಆಗ್ಯದ. ಹೋರಾಟವನ್ನು ಮಾಡಬೇಕು. ಹೋರಾಟ ಯಾವ ರೀತಿ ಆಯ್ತು ಎಲ್ಲವನ್ನು ಹೇಳಿದ್ರು. ಹೇಳೋಕ್ಕಿಂತ ಮುಂಚೆ ಹೇಳ್ತೀನಿ, ಮುಂದಿನ ಸಾರಿ ಈಗ 300 ಸಿಕ್ಕದ ರಾಜೇಶ್ ಶೆಟ್ಟಿ ಅವರಿಗೆ ಚುನಾಪ ಪೂಜಾರಿ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ. ಒಂದು ಒಲೆ ಹೊಡಬೇಕಾರ 3 ಒಲೆ ಹೊಡಬೇಕಲ್ಲ, ಕರೆಕ್ಟ್ ಐತಿಲ್ಲ? 1, 2, 3 ಒಲೆ ಹೊಂಡು ಕೂಡಿದ್ರೆ ಮುಂದಿನ ಸಾರಿ 4050 ರೂಪಾಯಿ ತಗೊಳಕ್ ಸಾಧ್ಯ ಐತಿ. ಮಹಾರಾಷ್ಟ್ರ ಲೆವೆಲ್ದಾಗ ನಾವು ತಗೊಂಡು ಮುಂದಿನ ಸಾರಿ ಅವ್ರಿಗೆ 300 ತಗೊಂಡು ಅವ್ರೊಂದ್ ಸ್ವಲ್ಪ ಮುಂದೆ ಅದಾರ. ನಾವು ಪೂರಾ ಜೋರ್ ಇರೋನು ಅವ್ರೊಂದ್ ಸ್ವಲ್ಪ ಇರಲಿ 450ಕ್ಕೆ ಎಲ್ಲಾರು ಕೂಡ ತಗೊಂಡ್ಬಿಡ್ರಿ ಮುಂದಿನ ಸಾರಿ. ನಾವು ಬಹಳ ಹೋರಾಟದ ಬಗ್ಗೆ ಹೇಳಂಗಿಲ್ಲ, ಇದ್ರಾಗ ನಿಮಗೂ ತಪ್ಪಲ್ಲ. 1987 ನರವೊಂದು ಭಾಗರು 2 ಜನ ರೈತರ ಮ್ಯಾಗ ಗೋಲಿಬಾರ್ ಆಗೋದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಗುಂಡೂರಾವ್ ಸರ್ಕಾರ ಏನ್ ಹೇಳಿದ್ರು ಅಂತಂದ್ರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ, ಅನ್ನದಾತನ ಮೇಲೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡಿ ಅಂತ ಹೇಳಿದ್ರು. ಗುಂಡೂರಾವ್ ಸರ್ಕಾರ ಬಿಟ್ಟು ಹೋಯ್ತು. ಇವತ್ತು ನೀವು ಮನಸ್ಸು ಮಾಡ್ರಿ, ಯಾವೊಂದು ಫ್ಯಾಕ್ಟರಿ ಐತಿ, ಯಾವ ನಿಮ್ಮ ಹೋರಾಟದ ನೆಲದ ಮ್ಯಾಗ ಬಂದು ಕೊಂಡ್ರಂಗಿಲ್ಲ, ಯಾವ ಬಿಲ್ಲಿನ ಬದ್ದಲ್ಲಿ ಮಾತಾಡಿಲ್ಲ, ಅವಾಗ ಓಟ್ ಹಾಕ್ಬೇಡ್ರಿ, ಮನೆಗೆ ಕಳಿಸ್ಬೇಕು. ಅವ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ನಮಗೆ ಸಂಬಂಧ ಇಲ್ಲ. ಎಂತವ್ರು ನಾರ್ಸ್ರಿ ಅಂದ್ರ ಉತ್ತರ ಕರ್ನಾಟಕದ 100 ಜನ ಇಂಥವ್ರು ನಾರ್ಸ್ಕೊಡ್ರಿ, 5,500 10,000 ಬಿಲ್ ಸಿಗ್ತಾವ. ಯಾವುದೇ ರಾಜಕೀಯ ಇರೋದಿಲ್ಲ. ನೀವೊಂದು ಮನೆ ಕೊಡ್ರಿ, ನಿಮ್ ಕ್ಷೇತ್ರದ ಮೇಲೆ ಯಾವ ಪಕ್ಷ ಬೇಕಾದವ್ರಲ್ಲ ಏನ್ ಕೊಡ್ರಿ ಅಂದ್ರ ಒಂದು ಮನವಿ ಮಾಡ್ರಿ. ಈ ಸಾರಿ ಅಧಿವೇಶನದವರು ಒಳಗೆ ಹೋದ್ರಂದ್ರ ಒಂದ ಮಾತ್, ಸಭಾಧ್ಯಕ್ಷರಂದ್ರೆ 2ನೇ ಮಾತ್, ಹೊರಗ ರೈತರು ಕೂತಾರ ಚುನಪ್ಪ ಪೂಜಾರಿ ನೇತೃತ್ವದೊಳಗ ಸಿದ್ದರಾಮಯ್ಯ ಸಾಹೇಬ್ರ 1,000 ಕೊಡ್ರಿ, ಒಂದೇ ಮಾತಾಡ್ಬೇಕು. ಬೇರೆ ಮಾತಾಡಿದಂದ್ರ ಮರಗುಸ್ ಮುಂಜಾನೆ ನೀ ಕ್ಷೇತ್ರದಿಂದ ಬಿಡಾಕ ಬಿಡಂಗಿಲ್ಲ. ಇದನ್ನ ಹೇಳಿ ನೀವು ಗಟ್ಟಾಗ್ರಿ. ಮನೆ ಹೋಗೋದೊಂದು ಪ್ರಕ್ರಿಯೆ ಮಾಡಿಲ್ಲ, ನಾಟಕ ಮಾಡಿದಿಲ್ಲ, ನೀವು ಹೇಳಿಲ್ಲ, ಅದು ಬಾರಿ ಕ್ರೋರ್ ಮಾಡಿರಿ ನೀವು. ಮಲ್ಲಪ್ಪ ಅಂತ ಹೆಂಗ್ ಮಾಡೋದು? ಹಂಗ ಗೋಲಾಪುರ ತಾಕತ್ತು ಸಾಮಾನ್ಯ ಅಲ್ಲ. ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಬಂದ್ ಮಾಡೋದು ಚಾಲು ಮಾಡೋದು ಚಾಲು ಗುರ್ಲಾಪುರದಾಗಿತ್ತು. ಮುಂದಿನ ಸಾರಿ ಗುರ್ಲಾಪುರದಾಗ ಹೆಂಗ ಅನ್ಬೇಕು ಹೇಳಿ? ರಾಜೇಶ್ ಶೆಟ್ಟಿ ಅವರು ಚುನಪ್ಪ ಪೂಜಾರಿ ವೇದಿಕೆ ಮ್ಯಾಗ ಕೂತ ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಮಾಲಕರ ಕೈ ಕಟ್ಕೊಂಡು ನಿಲ್ಲಬೇಕಲ್ಲಿ. ನಾವೇನು ಘೋಷಣೆ ಮಾಡ್ತೀವಲ್ಲ ಆ ಬಿಲ್ ಕೊಡ್ಬೇಕವ. ನಮ್ಮ ಕಬ್ಬ, ನಮ್ಮ ಶ್ರಮ, ಸಾವಿರ ಲಕ್ಷ ಕೋಟಿ ಲಾಭ ಮಾಡ್ಕೊಂಡಂತವ್ರದಾರ. ಇವತ್ತ ಸರ್ಕಾರ ಫ್ಯಾಕ್ಟರಿ ವಿಭಾಗ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ವಿಧಿ ಬರ್ತದ, 19 ಕ್ಲಾಸ್ 1 ಕ್ಲಾಸ್ A ಅಂತೇಳಿ 19ನೇ ವಿಧಿ. ಆ ವಿಧಿ ಅಂದ್ರೆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರಲಿಲ್ಲ ಅಂದ್ರ ನಾವು ರಸ್ತಾನಾಗ ಹಿಂಗ್ ಮಾತಾಡ್ಲಿಕ್ಕೆ ರಾಜಕಾರಣಿಗಳು ಬಿಡ್ತಿರ್ಲಿಲ್ಲ. ಮನೆ ಗುರ್ಲಾಪುರದಾಗ ನಿಮ್ ವೇದಿಕೆ ನೋಡಿ MLAಗಳು MP ಗಳು ಎಷ್ಟು ಭಯ ಪಟ್ಟಿದ್ರು ಗೊತ್ತದನ? 9 ಜನ ಮನೆ ಬಿಟ್ಟು ಯಾರು ಹೊರಗೆ ಬಂದೇಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಬಂದದವ, ಬಂದ್ರೆ ಹಿಡಿತಾರ. ನಿನ್ನ ಫ್ಯಾಕ್ಟ್ರಿ ಐತೆ ರೊಕ್ಕ ಕೊಡಂತಾರ. ಏನೋ ಫ್ಯಾಕ್ಟ್ರಿ ಏನು 1,000 ರೂಪಾಯಿ ಗುರ್ಲಾಪುರದಾಗ ಹೋರಾಟ ನೋಡಿ. ಬಿಜೆಪಿ ಒಂದಾದ, ಕಾಂಗ್ರೆಸ್ ಒಂದಾದ, JDS ಒಂದಾದ, ಎಲ್ಲ ರಾತ್ರಿ ಬುಚ್ಚು ಹುಳ ಕೊಡೋದು ಒಂದಾಗ್ಬಿಟ್ರು. ಏನಂತ ಗೊತ್ತೈತೆ ನಾವು? ಏನ್ ಚುನಪ್ಪ ಸ್ವಾಮಿ ಕುಂತ ಅನ್ಕೊಂಡ್ರಿ, ಬೆಕ್ಕರ್ ಅಟ್ಕೊಂಡು 50 ರೂಪಾಯಿ ಹೆಚ್ಚು ಮಾಡಿದ್ರು. ನೀ ತಿಳಿ ತೆಳಗ್ ಮಾಡಿ 300 ರೂಪಾಯಿ ತಗೊಳ್ರ, ನಾವು ಮಕ್ಕಳು ಹೋಗಂಗಿಲ್ಲ ತಗೊಳ್ಳಿ. ಗಟ್ಟಿತನ ಬೇಕು. 1980 ನಮ್ಮ ಸುರೇಶ್ ಚೌಲ ಅವರಿಗೆ ಇರಲ್ಲ, ಮೋಹನ್ ಶಾ ಅವ್ರು ಮಾತಾಡಿದ್ರು. ಯಾಕೆ 45 ವರ್ಷ ರೈತ ಸಂಘದ ಮ್ಯಾಗ ವಿಶ್ವಾಸ ಕಡಿಮೆ ಆಗಿತ್ತು ಅಂದ್ರ
ಹೋರಾಟ ಮಾಡಿ ಒಳಗೆ ಆಫೀಸ್ನ ಹೋಗಿ ಮಾತಾಡೋಣ ವಿಶ್ವಾಸ ಕಡಿಮೆ ಆಗಿತ್ತು. ಯಾವ ಅಧಿಕಾರಿ ಕರೆದಂದ್ರೆ ಬಡ ಬಡ ಬ್ಯಾಗ್ ಹಿಡ್ಕೊಂಡು ಹಾಸಿಗೆ ಹಿಡ್ಕೊಂಡು ಬೆಳಗಾವಿ ಬೆಂಗಳೂರು ರೋಡ್ ಹೋಗ್ತಿದ್ರು ಅದಕ್ಕೆ ಕಡಿಮೆ ಆಗಿತ್ತು. ಗಟ್ಟಿ ಬೇಕಲ್ಲ, ಹೌದಲ್ಲ? ಒಳಗೆ ತಾಕತ್ತು ಬೇಕು, ಗಟ್ಟಿತನ ಬೇಕು. ಮುಂದಿನ ಒದಗಿಸ್ತಾನ ಅವನು ಹೆಂಗ್ ಹುಟ್ಟ ನಾವು ಹಂಗ ಹುಟ್ಟಿವಿಲ್ಲ, ಆ ತಾಕತ್ತು ಬೇಕು ಒಳಗ. ಅವಾಗೇನ್ರಿ ತಗೊಳಿಕ್ ಸಾಧ್ಯದ? ಬ್ಯಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೀಲಿ, ಶಿವಾನಂದ ಪಾಟೀಲ್ ಕರೀಲಿ, ಎಚ್ ಕೆ ಪಾಟೀಲ್ ಕರೀಲಿ, ಎಷ್ಟೇ ಪ್ರಭಾವ ಸಚಿವ ಕರೀಲಿ, ಯಾವ ಹೋಗುವುದಿಲ್ಲ ಅಂತ ಯಾವಾಗ ಗಟ್ಟೆ ಗುರ್ಲಾಪುರದ ಜೋಡಿ ಕೈ ಮ್ಯಾಗ ಎತ್ತಿದ್ವಲ್ಲ, ಸರ್ಕಾರ ತಲಿಬಾಗಿ ನಿಮ್ಮ ಬಂತು. ಏನ್ ತಿಳ್ಕೊಂಡ್ರು? ಹೋರಾಟ ನಡೀತದ, 2 ದಿನ 4 ದಿನ 6 ದಿನ ಯಾರೋ ಸುಟ್ಗೇಸ್ ಕೊಡ್ತಾರ ಹೋಗ್ತಾರ. ಇವತ್ತು ಗುರ್ಲಾಪುರ ವೇದಿಕೆ ಪುಣ್ಯಾತ್ಮ ನೇತೃತ್ವ ಆಯ್ತಲ್ಲ, ಕರ್ನಾಟಕದ ಹಸಿರಟ್ಟ ಅವಲ್ ಹಾಕೊಂಡು ಯಾವನ ಬಂದ್ರು ಸಹಿತ IAS ಅಧಿಕಾರಿ ಇರ್ಲಿ, PSI ಇರ್ಲಿ, MLA MP ಇರ್ಲಿ, ಎದ್ದು ಕೈ ಮುಗಿತಕ್ಕಂತ ತಾಕತ್ ಕೊಟ್ಟರೆ ಗುರ್ಲಾಪುರ ಶಕ್ತಿ ಅಲ್ಲ. ಇನ್ಯಾವ ರೈತ ಸಂಘ ಸುಟ್ಗೇಸ್ ಅನ್ನಂಗಿಲ್ಲ, ರೈತ ಸಂಘಕ್ಕೆ ರೊಕ್ಕ ತಗೋತಾರ ಅನ್ನಂಗಿಲ್ಲ. ಯಾಕಂದ್ರೆ ಗುರ್ಲಾಪುರದಾಗ ನೀವೆಲ್ಲ ಯುವಕರು, ಹಿರಿಯರು, ತಾಯಂದ್ರು ಎಲ್ಲಾರು ಕೂಡ ಗಟ್ಟಿಯಾಗಿ ಬಂದ್ರಲ್ಲ, ಅದಕ್ಕೆ ಹಿಂಗಾಗ್ತದೆ. ಇವತ್ತು ಕರ್ನಾಟಕದೊಳಗ ಬೀದರ್ನಿಂದ ಚಾಮರಾಜನಗರ ಮಠ 31 ಜಿಲ್ಲೆ ರೈತ. ಕರ್ನಾಟಕ ರಾಜ್ಯೋತ್ಸವ ಬೆಳಗಾವಿಯೊಳಗೆ ಡಿಜೆ ಹಚ್ಚಿ ಕುಣಿತಕ್ಕಂಥ ಯುವಕರೆಲ್ಲ ಗುರ್ಲಾಪುರಕ್ಕೆ ಬಂದ್ರು. ಯಾಕೆ ಬಂದ್ರು? 9 ದಿನ ಟಿವಿ ತೆಗೆದ್ರ, ಯೂಟ್ಯೂಬ್ ತೆಗೆದ್ರ, ಇನ್ಸ್ಟಾಗ್ರಾಮ್ ತೆಗೆದ್ರ, ಫೇಸ್ಬುಕ್ ತೆಗೆದ್ರ, ವಾಟ್ಸಪ್ ತೆಗೆದ್ರ ಗುರ್ಲಾಪುರ ಕಪ್ಪ, ಗುರ್ಲಾಪುರ ಕಪ್ 2 ಇತ್ತಿಲ್ರಿ. ಇವು ಉಗಾಡ್ದವ ನಿಮ್ಮಲ್ಲಿ 250 ಹಚ್ಚನ ಮಗ ಬೋರ್ಡು. ಕರ್ನಾಟಕದಾಗ ನಾನು ಅನ್ನುವಂತ ಮನುಷ್ಯ ಚಾವಿ ಹಾಕಿದ್ರೆ ಮಗ 250 ಹಚ್ಕೊಂಡು ಕೂತಾನು. ನಾ ಹತ್ತನಾಗಿದ್ದೆ, ನಾ ಮಧ್ಯಸ್ ಪಾಪ ಕಡೆ ಸಿಂಧಿಗೆ ಕಡೆ ಹೋಗಿತ್ತು. ನಾ ಹತ್ತನಾಗಿದ್ದೆ, ದವಾಖಾನೆ ಹೋಗಿ ಭೇಟಿಯಾಗಿ ಹೋಗಿನಿ. 250 ಹಚ್ಚಂದ್ರೆ ನಮ್ಮ ಶ್ರೀಶೈಲ್ ಅಂಗಡಿಯವರು ಹೇಳಿದ್ರು 10 ನಿಮಿಷನಾಗ ಅಲ್ಲಿಂದ ಇಲ್ಲಿ ಬರೋದ 1500 ಜನ ಸೇರ್ಯಾರ, ಮಾಹಿತಿ ಇಲ್ಲ. ಬರಾಕತ್ತೀವಂತ 4 ಮಂದಿ ಫೋನ್ ಹಚ್ಚಿ ಎಷ್ಟು ಜನ ಸೇರಿ ಹೋದ್ರಿ? ಅವಾಗ ನಾ PSI ಒಂದ ಮಾತು ಹೇಳಿನ, ಸಾಹೇಬ್ರ ಒಂದ್ ಅರ್ಧ ತಾಸು ಚಾ ಕೊಡಿ ಬರೋರಿ ಬರ್ಸ್ಕೊತ್ ನಂಗೆ ಹೇಳಿದ್ರು ಸತ್ಯ ಐತಿಲ್ರಿ. 20 ವರ್ಷ ಅವ್ನ ಮಾಲಕ್ ನೀವು ನೋಡೋನಂತ ಕೆಳಗ, ಆ ಮಾಲಕನ ಕೆಳಗ್ ತರಿಸೋ ತಾಕತ್ತ ರೈತ ಸಂಘಕ್ಕೆ ಐತಿ. ಯಾರ ಹೇಳಿದ್ರಲ್ಲ ಇಷ್ಟು ವರ್ಷದಾಗ ಏನು ಬರೆದು ಕೊಟ್ಟಿಲ್ಲ ಅಂತೇಳಿ, ಬಾಳ ಬಿಟ್ರ ಅಹಂಕಾರ ಮಾಡಿ ರೈತರ ಹೆಸರಲ್ಲಿ ಫ್ಯಾಕ್ಟ್ರಿ ಬರ್ಸೋ ತಾಕತ್ತ ಐತಿ. ನಮ್ ಫ್ಯಾಕ್ಟ್ರಿ ಅದು ಎಷ್ಟು ಲಾಭ ತಿಂದಾರ, ಕೋಟಿಗಟ್ಟಲೆ ತಿಂದಾರ ನಿಮ್ಮ ಕಬ್ಬ. ಇವತ್ತು ಬಹಳಷ್ಟು 3600 3700 ತಗೊಳಿಕತ್ತಾರ, ನಾವು 3300 ಆಗದೆ. ನೀವೆಲ್ಲ 10 ಲಕ್ಷ ಜನ ಬಂದ್ರಿ ಅಂತಂದ್ರ ಒಂದು ಗಟ್ಟಿತನ ನೆನಪಿರ್ಲಿ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮಾಡ್ಲಿಕ್ಕತ್ತಾರಲ್ಲ, ಏನ್ ಮಾಡಕತ್ತಾರ? ಜಾತಿ ಸಮೀಕರಣ. ಯಾರಿಗೆ ಅವಶ್ಯಕತೆ ಅದ್ರಿ? ಇಲ್ಲಿ ಹಿಂದೂ ಅದನ, ಮುಸ್ಲಿಂ ಅದನ, ಲಿಂಗಾಯತ್ ಅದನ, ಜೈದನ, ಹಾಲುಮತ ಅದನ, ತಳವಾರ ಅದನ, ದಲಿತ ಅದನ, ಅಂಬಿಗ ಅದನ, ಇಸ್ಲಾಂ ಅದನ. ಆದ್ರೆ ನಮ್ಮೊಳಗೆ 2 ಜಾತಿ ಅದಾವ. ಯಾವ ಗೊತ್ತದ? ದುಡಿಯೋರ್ದೊಂದು ಜಾತಿ ಆದ್ರೆ ದುಡ್ದಂತವ್ರು ಕುಂತು ತಿನ್ನೋರ್ದೊಂದು ಜಾತಿ ಐತಿ. 2 ಜಾತಿ ಜಗತ್ತಿಗೆ ಅನ್ನ ಹಾಕಿದವ್ರು. ಸಿದ್ದರಾಮಯ್ಯ ಸಾಹೇಬ್ರು ಏನ್ ಮಾಡ್ರಿ ಅಂತಂದ್ರ ಜಾತಿ ಸಮೀಕರಣ ಮಾಡಬೇಡ್ರಿ. ಎಲ್ಲಿ ಕರ್ನಾಟಕದ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಳಿಕತ್ತಾನ? ಯುವಕರಿಗೆ ಯಾಕೆ ನೌಕರಿ ಸಿಗ್ತಾ ಇಲ್ಲ? ರೈತನ ಮಕ್ಕಳಿಗೆ ಯಾಕೆ ಏನು ಕೊಡ್ತಾ ಇಲ್ಲ? ಇದನ್ನ ಸಮೀಕ್ಷೆ ಮಾಡಿ, ಅವಾಗ ರಾಜ್ಯ ಉದ್ಧಾರ ಆಗ್ತೈತಿ. ಈಗ ಗೌರ್ಮೆಂಟ್ ನೌಕರಸ್ಥರು ಅದಾರ, 60 ವರ್ಷ ಆದ ನಂತರ ರಿಟೈರ್ಡ್ ಆಗ್ತೈತಿ, ಅವ್ರಿಗೆಲ್ಲ ಪಗಾರ ಬರ್ತದೆ, ಪೆನ್ಷನ್. ಮತ್ತೆ ಇವರೆಲ್ಲರಿಗೆ, ರಾಜಕಾರಣಿಗಳಿಗೆ, ಪೊಲೀಸರಿಗೆ ಎಲ್ಲರಿಗೆ ಅನ್ನ ಹಾಕಿದವರು 60 ವರ್ಷ ಆದಂತ ರೈತರು ವಯಸ್ಸಾದ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯದ? ಅವಾಗ ಏನ್ ಮಾಡ್ರಿ ಅಂತಂದ್ರ ಈ ಅಧಿವೇಶನದೊಳಗ 2 ಕೆಲಸ ಮಾಡ್ರಿ. 1,000 ರೂಪಾಯಿ ಕಬ್ಬು ಬೆಳೆದಾರಿ ಕೊಡ್ರಿ. ರಿಟೈರ್ಡ್ ಆಗಿರ್ತಕ್ಕಂಥ 60 ವರ್ಷ ಆಗಿರ್ತಾರ ರೈತ ಗಂಡ ಹೆಂಡತಿಗೆ ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡೋ ಕೆಲಸ ಆಗಲಿ ಸರಿ. ಇಂಥ ಯೋಜನೆಗಳನ್ನು ತಗೊಂಡಿದ್ರಿ. ಇನ್ನೊಂದು ಹೇಳ್ರಿ, ಯಾರು ನನ್ನ ಜೊತೆ ಬೆನ್ನತ್ತಂಗಿಲ್ಲ. ಮತ್ತೆ ಅತನಿಯಿಂದ ಬೆಳಗಾವಿ ತಕ್ಕ ಪಾದಯಾತ್ರೆ ಮಾಡೋದನ್ನ ಸಾರಾಯ ಬಂದ ಬರ್ತೀರಿಂದ ಬರು. ಮತ್ತೆ ಯಾರು ಬರೋದಿಲ್ಲ. 8 ಗಂಟೆ ಆದ್ರೆ ಡಬಲ್ ಬಬಲ್ ಆಗಿ ಮಂದಿ ಬರ್ತಾರ, ಡೌಟ್ ಆಗ್ತಾನೆ. ಬರ್ತೀರಿ? ಕೈ ಯಾರು ಎತ್ತಾರಲಿ ಮತ್ತ
50% ಯಾರು ಎತ್ತವಾರ ಈ ಅಧಿವೇಶನ ಬೇಡ, ಮುಂದಿನ ಸಾರಿ ಇಟ್ಕೊಂಡು ಎಲ್ಲ ಬಾಳ ಏನ್ ಮಾತನಾಡಂಗಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. 1955 ಬಂಗಾರಕ್ಕೆ 70 ರೂಪಾಯಿ, 2005 7,000 ರೂಪಾಯಿ, 2025 1,30,30,000 ರೂಪಾಯಿ ಬಂಗಾರ ರೇಟ್ ಆಗ್ಯದ. ಕಬ್ಬಿಗೆ ಯಾಕೆ ರೇಟ್ ಇಲ್ಲ, ಗೊಂಜಾಳಕ್ಕೆ ಯಾಕೆ ರೇಟ್ ಇಲ್ಲ, ಉಳ್ಳಾಗಡ್ಡಿಗೆ ಹಾಕಿಲ್ಲ, ಸೋಯಾಬೀನ್ಗೆ ಹಾಕಿಲ್ಲ, ನಾವು ಕೇಳ್ತಾ ಇಲ್ಲ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ, ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿ ಪ್ರತಿ ಮನೆಗೆ ಹೋಗ್ತಾ ಇದ್ದೀವಿ. ಯಾವ ಫ್ಯಾಕ್ಟರಿ ಮಾಲಕ್, ಯಾವ ರಾಜಕಾರಣಿ ರೈತರ ಬದ್ದಲ್, ಕಬ್ಬಿನ ಬದ್ದಲ್, ಬೆಳೆ ಬದ್ದಲ್, ನೀರಾವರಿ, ಕರೆಂಟ್ ಇದ್ರ ಬದ್ದಲ್ ಯಾವ ಮಾತಾಡಂಗಿಲ್ಲಲ್ಲ. ನೀವು ಒಕ್ಕಟ್ಟಾಗಿ ಒಂದೊಂದು ಕಟ್ಟಡ ಕಬ್ಬು ಹಾಳಾಗಲಿ ಕರೆ ಅವನ ಮನೆಗೆ ಕಳಿಸೋ ಕೆಲಸ ಮಾಡಿ. ಸಾಮಾನ್ಯ ವ್ಯಕ್ತಿಯನ್ನು ಕಳಿಸ್ತೀವಿ. ರೈತರ ಬದ್ದಲ್ ಮಾತಾಡೋಣ, 2 ನಂಬರ್ ಮಾಡ್ಲಾರೋನ್ ಕಳಿಸಿ, ಮತ್ತೆ ಅವನು ತೆಗೆದು ಇವನು ಕಳಿಸ್ರಿ, ಅವ ಹಂಗ ಮಾಡ್ರಿ ಏನ್ ಮಾಡೋ. ಇದು ಹೆಚ್ಚಾಗಿತ್ತು ನಮಗ್. ಇಲ್ಲಿ ಯಾರೋ ಫ್ಯಾಕ್ಟ್ರಿ ಮಾಲಕನ ಬೋಲ್ ನಮಗೂ ಎಲ್ಲ ಬಿಡಿಸೋದೆಲ್ಲ ಕರವಾಗ್ಯಾವ, ಹೊಗೆ ಬಿಡಾಕತ್ತೆ, ಧೂಳು ಬಿಡಾಕತ್ತೆ. ಈಗೆಲ್ಲ ಟೆಕ್ನಾಲಜಿ ಬಂದು ಎಲ್ಲ ಬಂದ್ ಮಾಡ್ಬೇಕು. ಏನ್ ಮಾಡುದು, ಅಷ್ಟೆಲ್ಲ ಫ್ಯಾಕ್ಟ್ರಿ ಬಂದ್ ಮಾಡಿ 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 ನಮ್ಮ ಗಂಟ್ಲ ಹೊಂಟೈತಿ. ಇಲ್ಲ ಇನ್ನೊಂದು, ಈ ಭಾಗ ಒಳಗೆ ಡಿಜಿಟಲ್ ಕಾಟ ಕುಣಿಸ್ಕೊಂಡಿರ್ತಾರೆ, ಜಾಗ ನೋಡ್ರಿ. ಬೆಳಗಾಂ ದೇಶವ್ರು ಕಾಟ ಹಾಕಿ ಕೊಡ್ತಾರ. ಮತ್ತ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ, K23 ಅಂತ ಚಿಕ್ಕೋಡಿದ ನೀವು ಲೈವ್ ಅದ, ಅದು ರಾಜ್ ತುಂಬಾ ನೋಡ್ತಾರೆ. ಅದ್ರ ನಾನು ಚೂನಪ್ಪ ಮಾಡಿದ್ರೆ ಬಹಳ ಮಂದಿ ರಾಜಕಾರಣ ಕಣ್ಬಿಟ್ಟು ನೋಡ್ತಿರ್ತಾರ. ಏನ್ ಮಾತಾಡ್ತಾನೋ ಯಾರಿಗ್ ಬೈತಾನ. ಕರ್ನಾಟಕದೊಳಗೆ ಯಾವುದೇ ಫ್ಯಾಕ್ಟರಿ ಮಾಲಕ್, ಸಹಕಾರಿ ಫ್ಯಾಕ್ಟರಿ ಇರಲಿ, ಎಂತ ಪ್ರಭಾವಿ ರಾಜಕಾರಣಿ ಇರಲಿ, 1 ಕಿಲೋ ಕಾಟ ಹೊಡೆದ್ರೆ ಆ ಮಗನ ಕಾರ್ಖಾನೆ ಬಂದ್ ಮಾಡಿ ಹೋಗ್ಬಿಡ್ತೀವಿ, ಒಟ್ಟ ಬಿಡಂಗಿಲ್ಲ. ಮತ್ತೆ 500 ಯುವಕರು ಲಿಸ್ಟ್ ಮಾಡಕತ್ತೀವಿ. ಒಂದು ಜಿಲ್ಲಾನೊಳಗೆ 500 ಮಂದಿ, 500 ಬೈಕ್ ತಗೊಂಡು ದಿನ ಒಂದು ಫ್ಯಾಕ್ಟ್ರಿ ಗಡ್ಡಾಡ್ದು 50 ಮಂದಿ. 1 ಕಿಲೋ ಕಾಟ ವ್ಯತ್ಯಾಸ ಬಂದ್ರ ಫ್ಯಾಕ್ಟ್ರಿ ಬಂದ್ ಮಾಡ್ಕೊಂಡು ಶಿವಾನಂದ ಪಾಟೀಲ್ ಮಾತು ಕೊಟ್ಟರ ಆ ಫ್ಯಾಕ್ಟ್ರಿ ಮುಚ್ಚೋದಿರ್ತದೆ. 5 ಲಕ್ಷ ಬಹುಮಾನ ಅದ. ನೀವು ಏನ್ ಮಾಡ್ರಿ, ಈ ಒಳಗೆ ಹೋಗ್ತಿರ್ತಲ್ಲ ಕೆಂಪೋಡ, ಈ ಉಗಾರ ಕಬ್ಬ ಹೋಗ್ತಿರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ, ಬೇರೆ ಕಡೆ ತೂಕ ಮಾಡ್ರಿ, ಒಳಗೆ ಹೋಗ್ರಿ. 1 ಕಿಲೋ ವ್ಯತ್ಯಾಸ ಬಂದ್ರೆ ರಸೀಟ್ ತಗೊಂಬರ್ರಿ. 24 ತಾಸಿನಾಗ ಈ ಭಾಗದ ಫ್ಯಾಕ್ಟ್ರಿ ಎಲ್ಲ ಬಂದ್ ಮಾಡಿ ತೋರಿಸ್ತೀವಿ. ಆ ತಾಕತ್ ಐತಿ. ನಾ ಏನ್ ಬಾಳ್ ಮಾತನಾಡಂಗಿಲ್ಲ. ಒಂದ್ ಹೇಳ್ತೀನಿ, ತಮ್ಮ 50 ಕೊಡ್ಲಿಲ್ಲ ಅಂದ್ರ ಬಂದ್ ಆಗತ್ತಿತ್ತದು. ನೀರ ಟ್ರೋಲ್ ಮಾಡಿಲ್ಲ ಸಣ್ಣ ಹುಡುಗರು ಹಾಕಿ. ಏನ್ ಮಾಡ್ಯಾರ, ಮಾತಾಡಿದ್ವಿ 2 ಸಣ್ಣ ಹುಡುಗರು ನನಗೊಂದು ಟವಲ್ ಹಾಕ್ಯಾರ, ಮುಂದೊಂದು ಸಣ್ಣ ಹುಡುಗರು ನಿಂತಾನ. 28 ಫ್ಯಾಕ್ಟ್ರಿ ಬಂದ್ 28 ಚಲೋ ಒಂದ ಬಂದದು. ಅರ್ಧಿ ಹಿಂಗಿಡದ ನೋಡು. ಎಲ್ಲ ಏನಾಗಿತ್ತಮ್ಮ, ನಿಮ್ಮಂತ ಯುವಕರು ಏನ್ ಸಹಕಾರ ಕೊಟ್ಟಿರಲ್ಲ, ರೊಟ್ಟಿ ಬುತ್ತಿ ರೊಕ್ಕ ಅಂತಂದು ಕೊಟ್ಟಿರಲ್ಲ. ಆ ಅನ್ನ ಅಕ್ಕಿ ರೊಟ್ಟಿ ಎಷ್ಟು ಉಳ್ದೈತಂದ್ರ 100 ಮಠಕ್ಕೆ ಕೊಟ್ರೆ 10 ಲಕ್ಷ ಕೊಡ್ತು. ಆಟ ತಾಕತ್ ಕೊಟ್ಟಿರಿ ನೀವೆಲ್ಲ. ಇನ್ನೊಂದು 2 ದಿನ ಹೋರಾಟ ಮುಂದುವರೆದಿರ್ತಾರೆ. ಸರ್ಕಾರ ಗಡ 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 ಮಾಡುವಂತ ತಾಕತ್ ಗುರ್ಲಾಪುರ ತಯಾರಾಗಿತ್ತು. ನಾವು ಒಂದು ಕನಸಿಟ್ಟಿದ್ದೇವೆ, ಈ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆಗ್ಯಾವಲ್ಲ, ರೈತ ಸಂಘದಾಗ ಒಂದು 20-30 ಬಣ ಆಗ್ಯಾವ. ಆ ಭಾಗ ಈ ಭಾಗ ಜಾತಿ ಅಂತೇಳಿ ಗುರ್ಲಾಪುರ ವೇದಿಕೆ ಏನ್ ಮಾಡಿತು ಅಂತಂದ್ರೆ, ಎಲ್ಲಾ ಸಂಘಟನೆಗಳು ಜಾತಿ ಧರ್ಮ ಪಕ್ಷ ಎಲ್ಲಾ ಮತ್ ನಾವೆಲ್ಲ ಒಂದ ಅಂತೇಳಿ ಗುರ್ಲಾಪುರದಾಗ ಒಂದಾಗಿಬಿಟ್ರು. ಇದು ಒಂದೇ ಸಕ್ಸಸ್. ನಮಗ್ 300 ರೂಪಾಯಿ ಸಿಕ್ಕೈತಿಲ್ಲ. ಮುಂದಿನ ಗುರ್ಲಾಪುರ ಕ್ಲಾಸ್ನಾಗ ಏನ್ ಕೇಳಿದ್ರು, 4,050 ಕೇಳಿ ಒಂದ್ ಲೆವೆಲ್ ಬಂದ್ ನಿಂತ ಬಿಡ್ತಾರ. ಅವಾಗ ರಾಜು ಶೆಟ್ಟಿ ಸಾಹೇಬ್ರು ಅನ್ಕಂದ್ರೆ ಅವರು 4,000 ಕೇಳಿ ಇರ್ತಾರ. ನಾವು ಸರಿ ಸಮಾಗಿ ಲೆವೆಲ್ನಾಗ ಬಂದ್ಬಿಡ್ತೀವಿ. ಕರ್ನಾಟಕ ಮಹಾರಾಷ್ಟ್ರ ಎರಡು ಅವ್ರಿಗೆ ಜೋರಾಗಿ ಒಂದು ಚಪ್ಪಾಳೆ ರಾಜು ಶೆಟ್ಟಿ ಸರ್. ಯಾಕಂದ್ರೆ ಮೊನ್ನೆ ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತಂದಾಗ ಅವರು ಕೂಡ ಸಂಪೂರ್ಣ ಮಹಾರಾಷ್ಟ್ರ ಬಂದ್ ಮಾಡಿ ಗುರುಜಿ ನಿಮ್ಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಜೋರಾಗಿ ಚಪ್ಪಾಳೆ ಹೊಡೆಯಿರಿ. ಎರಡೂ ಶಕ್ತಿ
ಶಿವಾಜಿ ಮಹಾರಾಜರು ಬಸವಣ್ಣ ರಾಯಣ್ಣ ಹೆಂಗ್ ಒಂದಾಗಿರಲ್ಲ, ಶಕ್ತಿ ಇತ್ತಲ್ಲ, ಹಂಗ ಮೂರು ಒಲಿಗೊಂಡು ಒಂದಾದ್ರ ಕರ್ನಾಟಕ ಮಹಾರಾಷ್ಟ್ರ ಎರಡು ಫ್ಯಾಕ್ಟರಿ ಮಾಲಕನ ಭಾಗೀಶ್, ಸರ್ಕಾರ ಭಾಗೀಶ್ ಒಂದು ರೇಟ್ ತಗೊಳಿಕ್ ಸಾಧ್ಯದ. ಅಧಿವೇಶನಗಳು ಈರುಳ್ಳಿ ಆಗ್ಲಿ, ಗೋವಿನ ಜೋಳ ಆಗ್ಲಿ, ನೀರಾವರಿ ಆಗ್ಲಿ, ಕರೆಂಟ್ ಆಗ್ಲಿ ಎಲ್ಲಾ ಸವಲತ್ತುಗಳನ್ನು ತಗೊಳಿಕ್ ಸಾಧ್ಯದ. 7 ತಾಸು ತಗೊಳಕತ್ತಿರಲ್ಲ, ಅದು 10-12 ತಾಸು ಹಗಲೊತ್ತೊಳಗ ಫುಲ್ ಕರೆಂಟ್ ತಗೊಳಿಕ್ ಸಾಧ್ಯದ. ನೀವು ಗಟ್ಟಿ ಆದ್ರ ದೇವ್ರ ಭೇಟಿ ಆಗ್ಲಿಕ್ಕೆ ಸಾಧ್ಯದ. ನಾಯಿನ ಬಾಳ್ ಮಾತಾಡಲ್ಲ, 2 ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಈ ಸರ್ಕಾರದವರು ಫ್ಯಾಕ್ಟರಿ ಹೆಂಗದಾರ ಗೊತ್ತೈತೆ ನೀವು? ಉಗಾರದಂತ ಊರಾಗ ಸುಳ್ಳು ಸ್ಪರ್ಧಾ ಇಟ್ಟಿದ್ರು. ಫ್ಯಾಕ್ಟರಿ ಮಾಲಕ್ ಬಂದ, ಏನ್ ಹೇಳಿದ, ಇಬ್ಬರಿದ್ರಲ್ಲ ಅವ ಬಂದ, ಉಗಾರಕ್ಕೆ ಬರುವಾಗ ಒಂದು ಕೆರೆ ಇತ್ರಿ, 4 ವರ್ಷ ಆ ಕೆರೆ ಒಳಗೆ ಗಡಿಯಾರ ಹೋಗಿದ್ದೆ, ಇವತ್ತು ಬೆಳಗ್ಗೆ ತಕ್ಕೊಂಡು ಬಂದೆ ಗಡಿಯಾರ ಚಾಲು ಇತ್ತಂದವ. ಬಹಳ ಚಂದ ಸುಳ್ಳು ಹೇಳ್ತೈತೆ ಅಂತ ಫ್ಯಾಕ್ಟರಿ ಅವ್ರಿಗೆ ಹೇಳಿದ್ರು. ಇನ್ನು ಸರ್ಕಾರದವ್ರು ಇದ್ದಲ್ಲ, ಅವ್ರಿಗಿಂತ ದೊಡ್ಡ ಸುಳ್ಳು ಹೇಳ. ಇವ ಬಂದ, ದೊಡ್ಡ ಬಂಗಾರದ ಕಡ್ಗಿತ್ತಲ್ಲ ಪ್ರಶಸ್ತಿ, ಸರ್ಕಾರದ ಒಂದ, ಆ ಗಡಿಯಾರ ಯಾಕೆ ಚಲೋ ಇತ್ತು ಗೊತ್ತೈತೆ ನನ್ನ? 4 ವರ್ಷದಿಂದ ನೀರಿನ ಕೆರೆಯಾಗ ಏನು ಗಡಿಯಾರ ಹೋಗಿದ್ರಲ್ಲ, 8 ವರ್ಷದ ನನ್ನ ಮಗನ 4 ವರ್ಷದಿಂದ ಅಲ್ಲೇ ಒಳಗೆ ಬಿಟ್ಟಿದ್ದ ಚಾವಿ ಕೊಡ್ಕೊಂಡು ಕುಂತಿದ್ದ, ಅದಕ್ಕೆ ಚಲೋ ಇತ್ತು. ಅಂದ್ರ ಇಬ್ರು ಒಂದೇ ಅದಾರ, ಇಬ್ರು ಒಂದೇ ಅದಾರ. ರೈತನ ಗೋರಿ ಮ್ಯಾಗ ಸರ್ಕಾರ ನಡೆಸ್ಲಿಕ್ಕತ್ತಾರ, ರೈತನ ಗೋರಿ ಮ್ಯಾಗ ಫ್ಯಾಕ್ಟ್ರಿ ಕಟ್ಲಿಕ್ಕತ್ತಾರ. ಫ್ಯಾಕ್ಟ್ರಿ ಲಾಸ್ ಅಂತ ಹೇಳ್ತಾರಪ್ಪ, ಹೌದಾ? ಮತ್ತೆ ಅವ್ರು ಫ್ಯಾಕ್ಟ್ರಿ ಲಾಸ್ ಆದ್ರೆ 2-3 ವರ್ಷದಾಗ ಮತ್ತೆ 2-3 ಫ್ಯಾಕ್ಟ್ರಿ ಕಟ್ತಾರು. ಬಹಳ ಮಂದಿ 2 ಟನ್ 3 ಟನ್ ಕಾಟ ಹೊಡಿತಾರ ಅಂತ ಹೇಳ್ತಾರ. ನಿಮ್ಮೆಲ್ಲರ ಪರವಾಗಿ ಒಂದು ಮಾತು ಹೇಳಿ, ಕರ್ನಾಟಕದೊಳಗೆ ಯಾವ ರೈತನ ಕಬ್ಬ ಹೊಡೆದ ಕಾಟ ಹೊಡೆದ ಅನ್ನ ತಿಂದಂದ್ರೆ ಅವ್ನ ಮಣಿತಾನ ಹಾಳಾಗಿ ಹೋಗ್ತಾರೆ. ಯಾಕಂದ್ರೆ 12 ತಿಂಗಳ ಬೆವರು ಸರಿಸಿ ಗಂಡ ಹೆಂಡತಿ ತಾಯಿ ಮಕ್ಕಳು ಎಲ್ಲಾರು ಕೂಡ ದುಡಿದಿರ್ತೀರಿ. ನೀವೆಲ್ಲ ಪರಿಶ್ರಮ ಅಲ್ಲ, ಅನ್ಯಾಯ ದುಡ್ಡಲ್ಲ, ಯಾವುದೋ ಕಮಿಷನ್ ದುಡ್ಡಲ್ಲ. ಅಂತ ದುಡ್ಡು ತಿಂದ್ರೆ ಯಾರು ಉಳಿಯಕ್ ಸಾಧ್ಯ ಐತಿ? ಅಂತವ್ರೆಲ್ಲ ಹಾಳಾಗಿ ಹೋಗ್ತಾರ. ಆದ್ರೆ ಒಂದು ಖುಷಿ ಅದ, ನೀವೆಲ್ಲ ರೈತರು ಪಕ್ಷಾತೀತ ಜಾತ್ಯಾತೀತವಾಗಿ ನಮ್ದು ಅಥಣಿ, ಕಾಗವಾಡ, ಬೆಳಗಾವ, ಧಾರವಾಡ, ಬಾಗಲಕೋಟೆ ಅಂತ ಭೇದ ಭಾವ ಇರಲಾರ್ದ ನೀವೆಲ್ಲ ಯುವಕರು ಒಂದಾಗಿರಲ್ಲ, ಇದು ದೊಡ್ಡ ಸಾಧನೆ ಅದ. ನೀವೆಲ್ಲಾ ಗಟ್ಟಿ ಆದ್ರಿ ಅಂತಂದ್ರೆ 300 ರೂಪಾಯಿ ಏನ್ ಸಿಕ್ಕೈತಿ, ಇದೇನ್ ದೊಡ್ಡದಲ್ಲ. ಏನು ಜಾತ್ರೆ ನಡೆದಿತ್ತಂದ್ರೆ 10 ರೂಪಾಯಿ ನಾವು ಯಾರೋ ಕಿಶಾಗಿನ್ ತೆಗೆದಿಲ್ಲ, ಲಕ್ಷಗಟ್ಲೆ ರೊಟ್ಟಿ ಕೊಟ್ಟಾರ. ಇಲ್ಲಿ ಯಾರೋ 40,000 ರೊಟ್ಟಿ ಕೊಟ್ಟಾರ. ಜೋರಾಗಿ ಚಪ್ಪಾಳೆ ಹೊಡಿ ಭಾಗದವ್ರು. ನೀರು ಕೊಟ್ಟಾರ, ಮಜ್ಜಿಗೆ ಕೊಟ್ಟಾರ, ಬಾಳೆಹಣ್ಣು ಕೊಟ್ಟಾರ, ಬೇಕಾದ ಪ್ರಸಾದ. ಲಕ್ಷಗಟ್ಲೆ ಮಂದಿ ಊಟ ಮಾಡ್ತಿತ್ತು, ಲಕ್ಷಗಟ್ಲೆ ಮಂದಿ ಮುಂದೆ ಕುಂದಿರ್ತಿತ್ತು, ಲಕ್ಷಗಟ್ಲೆ ಮಂದಿ ಗುರ್ಲಾಪುರದಾಗ ಏನೋ ನಡೆದೈತಿ ನೋಡೋಣಂತ ಬರ್ತಿದ್ರು. ಫ್ಯಾಕ್ಟ್ರಿ ಅವ್ರ ಸೈಡ್ ಬಂದ್ ನಿಂದಿರ್ತಿದ್ರು, ಹಿಂಗ ಏನ್ ಮಾಡ್ತಾರ ನೋಡ್ಬೇಕಂತೇಳಿ. ಆದ್ರೆ ಒಂದ್ ಹೇಳಿ, ನೀವೆಲ್ಲಾ ಒಕ್ಕಟ್ಟಾದದಕ್ಕ ಫ್ಯಾಕ್ಟ್ರಿ ಚಾಲೂ ಮಾಡ್ಲಿಕ್ಕೆ ಭಯ ಪಡ್ಲಿಕ್ಕತ್ರು, MLA ಹೊರಗೆ ಬರ್ಲಿಕ್ಕೆ ಭಯ ಪಡ್ಲಿಕ್ಕತ್ರು, ಸರ್ಕಾರ ಏನ್ ಮಾಡ್ಬೇಕು ಬೇಕು ತಿಳಿಲಿಲ್ಲ, ಸಕ್ರೆ ಸಚಿವರು ಬರ್ಲಿಕ್ಕೆ ಭಯ ಪಡ್ಲಿಕ್ಕತ್ರು. ಅಂದ್ರ ನಿಮ್ ಗಟ್ಟಿ ತನಕ ತಾಕತ್ತೈತಿ. ಚುನಪ್ಪ ಪೂಜಾರಿ ಅವರು, ರಾಜು ಶೆಟ್ಟಿ ಅವ್ರ ಮನಸ್ಸು ಮಾಡಿರು ಅಂತಂದ್ರ ಮುಂದಿನ ಡಿಸೆಂಬರ್ಗಳು ಒಂದು 4,050 ರೂಪಾಯಿ ತಗೊಳಕ್ ಸಾಧ್ಯ ಐತಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರೂ ಪಾಲಕಾಗ್ತದೆ. ಇವತ್ತಿನ ದಿವಸ ಒಂದು ಆನಂದದ ನನಗಿದ ಸುದ್ದಿ ನಾನು ನಿಮಗೆ ಮುಂದೆ ಪ್ರಕಟ ಮಾಡ್ಲಿಕ್ಕೆ ಇಚ್ಛೆ ಮಾಡ್ತೀನಿ. ಚೆನ್ನಪ್ಪ ಪೂಜಾರಿ ಅವರು, ಗುರುಜಿಯವರು ಮತ್ತು ರಾಜು ಶೆಟ್ಟಿ ಅವರ ಉಪಸ್ಥಿತಿ ಒಳಗೆ ಒಂದು ಮಾತನ್ನು ನಾನು ಹೇಳ್ತೀನಿ. ಯುವಕರಿಗೆ ಎಷ್ಟು ಸರಿ ನಾನು ಹೇಳಿದ್ದೀನಿ, ಈಗ ಮತ್ತೊಮ್ಮೆ ನಿಮ್ಗೆ ನಾನು ವಿನಂತಿ ಮಾಡ್ತೀನಿ. ಕುಸ್ನಾಳ, ಮೊಳವಾಡ್, ಉಗಾರ್ ಕೊಡ್ದು, ಉಗಾರ್ ಗುದ್ರು ಮಹಾರಾಷ್ಟ್ರಕ್ಕೂ ಕಬ್ಬು ಹೋಗ್ತೈತಿ, ಇಲ್ಲೂ ಹೋಗ್ತೈತಿ. ಇದರ ಸಲುವಾಗಿ ಸಂಘದ ವತಿಯಿಂದ, ಕಬ್ಬು ಬೆಳೆಗಾರ ಸಂಘದ ವತಿಯಿಂದ 2 ಲಕ್ಷ ರೂಪಾಯಿಗಾರ ವೇಬ್ರಿಜ್ ಸಲುವಾಗಿ ಕಟ್ತಾ ಇಲ್ಲಿ ಬಹಳ ಸರಿ ಹೇಳ್ತೀನಿ, ಆದ್ರೂ ಆಗಿಲ್ಲ. ನೀವು ಎಲ್ಲ ಸಾರಿ ರೊಕ್ಕ ಕೂಡಿಸ್ರಿ. ಸಂಘದ ವತಿಯಿಂದ ನಾನು ಇದ್ದದ್ದು 2 ಲಕ್ಷ ರೂಪಾಯಿ ಇದ್ದದ್ದು, ಇದ್ರ ಸಲುವಾಗಿ ನಾವು ಕೊಡ್ಲಿಕ್ಕೆ ಇದು ಮಾಡ್ತೀನಿ. ಮತ್ತೆ ಇದ್ದದ್ದು ಇದು ಇವ್ರ ನೆನಪಿರಲಿ. ಉಗಾರ ಬುದ್ಧಿಮುಖಕ್ಕೆ ಬಂದು ಇದು ಮಾತಾಡಿದ್ರಿ ವೇಬ್ರಿಜ್, ಅದನ್ನ ಉಗಾರ ಬುದ್ಧಿಮುಖದವ್ರು ಮಾಡಿ ತೋರಿಸಿದ್ರು ಅಂತ ಹೇಳಿ ಅದ್ರ ಓಪನಿಂಗ್ ಇವತ್ತಂಗ
ಬೋರ್ಡ್ ಓಪನಿಂಗ್ ತಂದಿವಲ್ಲ ಹಂಗಿದ್ದದ್ದು ಇಲ್ಲಿ ವೇಬ್ರಿಜ್ ಮಾಡಿದ್ದು ಓಪನಿಂಗ್ ಅವ್ರ ತರಿಸೋದಾಗ ನೀವೆಲ್ಲರೂ ಇದು ಮಾಡಬೇಕು. ಮತ್ತೆ ನೀವು ಯುವಕರು ಇದಕ್ಕೆ ಮುಂದಾಗಬೇಕು. ನೀವು ನನಗೆ ಏನ್ ಹೇಳ್ತೀರ ಅಂತ ನಾನು ಕೇಳ್ತಾ ಇದ್ದೀನಿ. ನಾಳೆ ಬೇಕಾದ್ರೆ ನಾಳೆ ಮುಂದಿನ ವಾರ ಬೇಕಾದ್ರೆ 2 ಲಕ್ಷ ರೂಪಾಯಿ ಕಮಿಟಿ ಒಳಗೆ ಹೇಳಿ ಅದನ್ನ ಮಂಜೂರು ಮಾಡಿಸ್ಕೊಂಡು ನನ್ನ ಕೆಲಸ ನಾ ಮಾಡ್ತೀನಿ. ಒಂದ್ ನಿಮಿಷ ರೀ, ಒಂದ್ ನಿಮಿಷ.